ಆಗ್ತಾ ಇದೆ. ಬಿಟ್ಬಿಟ್ಟು ಎಲ್ಲ ಹಿಂದೆ ಬನ್ನಿ. ಅವ್ರು 6 ಜನ ಎಲ್ರಣ ಇದ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗಿದ್ದೀರಲ್ಲ ಆ ಕಡೆ ಬನ್ನಿ, ಆ ಕಡೆ ಬನ್ನಿ. ವೆರಿ ಗುಡ್ ವೆರಿ ಗುಡ್. ನಿಮ್ಮ ಮನೆಯವ್ರು ಬಂದಿದ್ದಾರೆ. ಸಿಕ್ಕಿದ್ರಾ? ನಿಮ್ಮ ಮಕ್ಕಳನ್ನ ಕರ್ಕೊ ಬರ್ಬೇಕು ಅಂತಿದ್ದೆ ಬೆಳಗ್ಗೆ ನಾನು. ಹೊಳ್ತಾ ಇದ್ದಾರೆ. ಬಂಧುಗಳೇ, ಪಾರ್ಟಿ ಪೇಜ್ ಅಲ್ಲಿ ಯಾರು ಮಾಡ್ತಾ ಇದ್ದೀರಾ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಬಂಧುಗಳೇ, ಇವತ್ತು ಸೆಪ್ಟೆಂಬರ್ 27, 2025. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸೆಪ್ಟೆಂಬರ್ 26ನೇ ತಾರೀಕು 2025ನೇ ಇಸ್ವಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಮಾದನಾಯಕನ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆ ಮುರಳೀಧರ್ ಅನ್ನುವಂಥ ಒಬ್ಬ ಕಿರಾತಕ ಪ್ರವೃತ್ತಿಯ ಮನುಷ್ಯ. ನಾನು ವಿಡಿಯೋ ನೋಡಿದೆ. ಇವರೆಲ್ಲ ಮನುಷ್ಯರಲ್ಲ, ಇವರು ರಾಕ್ಷಸರು, ಖಾಕಿ ವೇಷದಲ್ಲಿರುವಂತಹ ರಾಕ್ಷಸರು. ಆಮೇಲೆ ಅವ್ರ ಜೊತೆಗೆ ಅದ್ಯಾವುದೋ ಇನ್ನೊಂದು ಹೆಣ್ಣುಮಗಳು, ಆಕೆ ಹೆಸರೇನೋ ಗೊತ್ತಿಲ್ಲ. ಇವರೆಲ್ಲ ಕೆಆರ್ಎಸ್ ಪಕ್ಷದವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆದು ಅರೆಸ್ಟ್ ಮಾಡಿ, ಕಾನೂನು ಬಾಹಿರವಾಗಿ ಏನೂ ತಪ್ಪಿಲ್ಲದೆ ಅರೆಸ್ಟ್ ಮಾಡಿ, ಸುಳ್ಳುಗಳನ್ನ ಬೊಗಳಿ, ಸುಳ್ಳುಗಳನ್ನ ವಾಂತಿ ಮಾಡಿಕೊಂಡು ಪತ್ರದ ಮೇಲೆ ಸುಳ್ಳು ದೂರನ್ನ ದಾಖಲಿಸಿ ನಮ್ಮ ಚೆನ್ನಯ್ಯ, ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ, ವೆಂಕಟರಮಣ, ಶಿವಕುಮಾರ್ ರೆಡ್ಡಿ, ಶ್ರೀನಿವಾಸ ಮೂರ್ತಿ ಮತ್ತು ಶಿವಕುಮಾರ್ ಇಷ್ಟೂ ಜನರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ನಿನ್ನೆ ಅರೆಸ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲು ಅವ್ರು ಇನ್ನಾರಪ್ಪ 3 ಜನ ಏನಪ್ಪ ಶಶಿಧರ್ ಸೇರಿದಂತೆ ಇನ್ನಿಬ್ಬರು ಕೆಆರ್ಎಸ್ ಪಕ್ಷದ ಸೈನಿಕರ ಮೇಲೆ ಸುಳ್ಳು ದೂರನ್ನ ದಾಖಲಿಸಿ ಇವನೇನೆ ಮುರಳೀಧರನೇ ಎಳ್ಕೊಂಡು ಹೋಗಿ ಲಾಕಪ್ಪಲ್ಲಿ ಹೊಡೆದು ಇವರು ಮೂವರನ್ನ ಲಾಕಪ್ ಅಲ್ಲಿ ಬೂಟ್ ಕಾಲಲ್ಲಿ ಅಲ್ಲನಪ್ಪ. ಇವರು ಸರಿಯಾಗಿ ಪೊಲೀಸರು ಹಲ್ಕಾಗಳು ನಿಜಕ್ಕೂ ಹೇಳಬೇಕು ಅಂದ್ರೆ ಎದುರಿಸಿ ಬೆದರಿಸಿ ಅಮಾಯಕರು. ಅವ್ರಿಗಿನ್ನೂ ಇವರು ಕೆಆರ್ಎಸ್ ಪಕ್ಷದ ಸಿಪಾಯಿಗಳಾಗಿಲ್ಲ, ಈಗ ಜಾಯ್ನ್ ಆಗಿದ್ದಾರೆ. ಇವರು ಸಿಪಾಯಿಗಳಾಗಿದ್ರೆ ನೆನ್ನೆನೆ ಅದು ಕೋರ್ಟು ಅವರಿಗೆ ಏನು ಅಯೋಗ್ಯ ಪೊಲೀಸರಿಗೆ ಏನ್ ಮಾಡಬೇಕಾಗಿತ್ತು ಮಾಡ್ತಿತ್ತು. ಇವರು ಪಾಪ ಬೆದರಿಸಿ 1 ತಿಂಗಳು ನಿನಗೆ ಏನೋ ಕಕ್ಕ ತೊಳ್ತೀನಿ ಅಂತ ಬೆದರಿಕೆ ಹಾಕಿ ಜಡ್ಜು ನಿಮ್ಮನ್ನ ಹೊಡೆದ್ರ ಪೊಲೀಸರು ಅಂತ ಕೇಳಿದಾಗ ಇವರು ಬಾಯ್ ಬಿಡದೆ ಪಾಪ ಇವ್ರು ಗೊತ್ತಾಗದೆ ಅಮಾಯಕರು ಇವರು. ಆದ್ರೆ ನನ್ನ ರಾತ್ರಿನೇ ಅವ್ರಿಗೆ ಬೇಲ್ ಆಯ್ತು, ಇವ್ರು ಜೈಲ್ಗೆ ಹೋಗ್ಲಿಲ್ಲ. ಶಶಿಧರ್ ಸೇರಿದಂತೆ 3 ಜನ ಅದನ್ನ ವಿಚಾರಿಸೋದಕ್ಕೆ ಇವ್ರು ಒಳಗಡೆ ಇದಾರಲ್ಲ, ಹೆಂಗೆ ಇವ್ರನ್ನ ಅಕ್ರಮವಾಗಿ ಬಂಧಿಸಿದ್ರಿ? ಇವ್ರು ದೂರ್ ಕೊಡೋದಕ್ಕೆ ಬಂದವ್ರನ್ನ ಉಲ್ಟಾ ಕೊಂತವಾಲ್ ಕೊಟ್ಟ ಅಂತ ಹೇಳ್ತಾರಲ್ವಾ, ದೂರ್ ಕೊಡಕ್ ಬಂದವ್ರನ್ನ ಇವರು ದೂರ್ ಕೊಡಕ್ ಬಂದವ್ರನ್ನೇ ಇನ್ಯಾರದೋ ಅಮೇಧ್ಯ ತಿಂದು ಈ ನರಾಧ್ಯಕ್ಷ ರಘು ಜಾಣಗೆರೆ ಸೇರಿದಂತೆ 6 ಜನರು ಏನಿದ್ರು ಅವ್ರ ಮೇಲೆ ಅವರು ಜಗದೀಶ್ ಅಂತ ನಮಗ್ ಗೊತ್ತಿರೋಂತ ಡಿವೈಎಸ್ಪಿ ಅಲ್ವೇನಪ್ಪ ರಘು. ಹಿಂದೆ ನಾವು ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆ 1/2-3 ಗಂಟೆ ಲೈವ್ ಅಲ್ಲಿ ಮಾತಾಡಿದೀವಿ ಅಲ್ವಾ. ಬಹಳ ಸಭ್ಯ ಡಿವೈಎಸ್ಪಿ. ಆ ಡಿವೈಎಸ್ಪಿ ಜೊತೆ ರಘು ಜಾಣಗೆರೆ ಮಾತಾಡ್ತಿದ್ದಾಗ ಇವ್ನ ನರಾಧಮ ಮುರಳೀಧರ್ ಅನ್ನುವಂತವನು ಏಕವಚನದಲ್ಲಿ ಇವ್ರನ್ನೆಲ್ಲ ಮಾತಾಡಿಸಿ ಇವ್ರ ಹತ್ರ ಆ ಡಿವೈಎಸ್ಪಿಗೆ ಅವತ್ತು ನೋಡಿದೆ ನಾನು. ಆ ಗುರುಮೂರ್ತಿನ ಗುರುಪ್ರಸಾದ್ ಯಾವನ ಇದ್ನಲ್ಲ ಅಲ್ಲಿ ಕುಣಿಗಲ್ಲಲ್ಲಿ. ಈ ಡಿವೈಎಸ್ಪಿ ಜಗದೀಶ್ ಸಭ್ಯ, ನನ್ಗೆ ಗೊತ್ತಿರೋ ಹಂಗೆ ಬೇರೆ ಇನ್ನೇನೋ ವಿಚಾರಗಳು ಗೊತ್ತಿಲ್ಲ ಪ್ರಾಮಾಣಿಕ ಎಷ್ಟು ಅಂತ. ಸ್ವಲ್ಪ ಮಾತಲ್ಲೂ ನಿಗಾ ಇದೆ, ಕೆಟ್ಟ ಮಾತಾಡೋದಿಲ್ಲ. ಅದೇ ಅಧೀನ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡುವಂತಹ ಅದೇನೋ ಧಮ್ಮು ತಾಕತ್ತು ಅಂತಾರಲ್ವಾ, ಜಗದೀಶ್ಗಿಲ್ಲ. ಜಗದೀಶ್ ಅವರೇ, ನೀವು ಇದನ್ನ ನೋಡ್ತಾ ಇದ್ರೆ ದಯವಿಟ್ಟು ನೀವು ನಿಮ್ಮ ಅಧೀನ ಅಧಿಕಾರಿಗಳ ಮೇಲೆ ಒಂದು ಅಧಿಕಾರವನ್ನ ಸ್ಥಾಪಿಸಬೇಕು, ಏನು ನ್ಯಾಯಯುತವಾದ ಅಧಿಕಾರವನ್ನ. ಅವನಲ್ಲಿ ಗುರುಪ್ರಸಾದ್ ಸೇರಿದಂತೆ ಅವನ ಗೌಡ ನಮ್ಮ ಮೇಲೆ ವಿಕಾಸ್ ಗೌಡ ಅಂತ ಅವರು ನಮ್ಮ ಮೇಲೆ ಅಲ್ಲಿ ದಬ್ಬಾಳಿಕೆ ಮಾಡೋದನ್ನ ಕುಣಿಗಲಲ್ಲಿ ನೀವು ನೋಡಿದ್ದೀರಾ. ಹಾಗಾಗಿ ನಿನ್ನೆ ನಿಮ್ಮ ಸಮ್ಮುಖದಲ್ಲಿನೇ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಆಗಿ ಕಳೆದ 6-7 ವರ್ಷಗಳಿಂದ ನಿರಂತರವಾಗಿ ಭ್ರಷ್ಟಾಚಾರದ ಹೋರಾಟ ಮಾಡ್ತಾ ಇವತ್ತು ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ರಾಜಕಾರಣವನ್ನು ಬಯಸುವಂತವರಿಗೆ ಒಬ್ಬ ಒಂದು ನೀಲಿ ಕಣ್ಣಿನ ಹುಡುಗನ ತರ ಇರುವಂತಹ ರಘು ಜಾಣಗೆರೆ ಅವರನ್ನ ಅವನು ನರಾಧಮ ನಿಮ್ಮ ಕಾಕಿ ಬಟ್ಟೆ ಹಾಕೊಂಡಿರುವಂತಹ ಮುರಳೀಧರ್ ಏಕವಚನದಲ್ಲಿ ಮಾತಾಡಿಸಿದಾಗ ನೀವು ಆತನನ್ನ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನಿಮ್ಮ ದಕ್ಷತೆ ಏನೇನೂ ಇಲ್ಲ ಅಂತ ಆಗುತ್ತೆ.
ನೀವು ದುರ್ಬಲರಾಗಿದ್ದೀರಾ, ಅಸಹಾಯಕರಾಗಿದ್ದೀರಾ. ಇವರು ನಿಮ್ಮನ್ನ ಆಡಿಸ್ತಾ ಇದ್ದಾರೆ. ನಾಯಿ ಬಾಲವನ್ನ ಅಲ್ಲಾಡಿಸಬೇಕು ಹೊರತು ಬಾಲ ನಾಯಿನ ಅಲ್ಲಾಡಿಸಬಾರದು. ಹಾಗಾಗಿ ಜಗದೀಶ್ ಹತ್ರ ಮಾತಾಡ್ತಿರುವಾಗ ಮುರಳೀಧರ್ ಬಂದು ಸ್ವಲ್ಪ ಇವ್ರ ಮೇಲೆ ಏಕವಚನದಲ್ಲೆಲ್ಲ ಮಾತಾಡಿ ಸ್ವಲ್ಪ ಇದು ಮಾಡಿದಾಗ ರೋಷ್ ಏನೋ ಇವ್ರನ್ನೇನೋ ಫಿಟ್ ಮಾಡಬೇಕು ಅಂತ ಬಂದಾಗ ಇವರು ಇದೆಲ್ಲ ಬೇಡ ಅಂತ ಆಚೆ ಬಂದಾಗ ಅವ್ರು ಆಚೆ ಬಂದಿದ್ದನ್ನ ಆಚೆ ಇದ್ದಂತಹ ಶ್ರೀನಿವಾಸ ಮೂರ್ತಿ ಅವರು ವಿಡಿಯೋ ಮಾಡೋದಕ್ಕೆ ಬಂದಾಗ ಅಟ್ಟಾಡಿಸ್ಕೊಂಡು ಹೋಗಿ ವಿಡಿಯೋ ಕಿತ್ಕೊಂಡು ಅದೆಲ್ಲ ದಾಖಲಾಗಿದೆ, ಅದೆಲ್ಲ ವಿಡಿಯೋದಲ್ಲಿ ಬಂದಿದೆ. ಇಳ್ಕೊಂಡು ಇನ್ನೊಬ್ಬ ಯಾರೋ ಹೆಣ್ಣು ಮಗಳು, ಆ ಕೇಸೇನೋ ಗೊತ್ತಿಲ್ಲ, ಚೆನ್ನೈಯನ್ನ ಹುಡ್ಕೊಂಡು ಹೋಗಿ ಎಳ್ಕೊಂಡು ಪೊಲೀಸರು ಕರ್ಕೊಂಡ್ ಬರ್ತಾ ಇದಾರೆ ಕೈಯಲ್ಲಿ. ಆದ್ರೆ ಇವಳು ಹಿಂದೆಯಿಂದ ಹೋಗಿ ದಡಮ್ ಅಂತ ಹೊಡಿತಾರೆ. ಅಲ್ವೇನಪ್ಪ, ಎಲ್ಲ ವಿಡಿಯೋ ಇದೆಯಪ್ಪ, ನಿನ್ಗೆ ಗೊತ್ತಾಗಿದೆಯಲ್ಲ, ಬಿಸಿಲು ಗೊತ್ತಾಗಿಲ್ಲ, ನಾ ವಿಡಿಯೋದಲ್ಲಿ ನೋಡಿದೀವಿ. ಸೊ ಆ ತರಕ್ಕೆ ದಬ್ಬಾಳಿಕೆ, ದೌರ್ಜನ್ಯ ಈ ಭ್ರಷ್ಟ ಪೊಲೀಸರು KRS ಪಕ್ಷದವ್ರ ಮೇಲೆ ಮಾಡಿರುವಂತಹ ಯಾವ ತರದ ಹೊರಗಡೆ ರೋಡಲ್ಲಿ ಇವ್ರು ಇದ್ದಿದ್ದೆ 5-6 ಜನರನ್ನ ಆ ತರಕ್ಕೆ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗೋ ಕರ್ಕೊಂಡು ಹೋಗೋ ಬರ್ತಾ ಇದ್ರು. ಆದ್ರೆ ಜೊತೆಯಲ್ಲಿರೋರ್ನ ಅದೇನೋ ಆಕೆಗೆ ಅದೇನು ಹುಚ್ಚು ಬಂದಿತ್ತೋ, ದೆವ್ವ ಹಿಡಿದಿತ್ತು, ದೆವ್ವ ಮೆಟ್ಟಿತ್ತು. ನಿಜಕ್ಕೂ ಆಕೆಗೆ ದೆವ್ವ ಮೆಟ್ಟಿದ ದೆವ್ವದ ಹೆಂಗಸು ಆತ ನಮ್ಮ ಚೆನ್ನೈನನ್ನ ನಮ್ಮ SC/ST ಘಟಕದ ಏನಪ್ಪ ಆಗಿದೆ ಇವತ್ತು ರಾಜ್ಯ ಕಾರ್ಯದರ್ಶಿ, ರಾಜ್ಯ KRS ಪಕ್ಷದ ರಾಜ್ಯ SC/ST ಘಟಕದ ಕಾರ್ಯದರ್ಶಿ ಚೆನ್ನೈನನ್ನ ಆಕೆ ಎಗರೆಗರಿ ಬಿದ್ದು ದೆವ್ವ ಮೆಟ್ಟಿದವಳು ಹೊಡಿತಾಳೆ. ಇವತ್ತು ಅದಾದ ಮೇಲೆ ಅವರು ನಿನ್ನೆ ರಾತ್ರಿ ಪ್ರೊಡ್ಯೂಸ್ ಮಾಡ್ತಾರೆ. ನಾನು ನಾಳೆ ನಾಡಿದ್ದು ಬರೀತೀನಿ, ನನಗೆ ಅದು ಬಹಳ ದಿವಸ ಬರೀಬೇಕು ಅಂತಿದ್ದೆ. ರಾಜ್ಯದ ಎಲ್ಲಾ ನ್ಯಾಯಾಧೀಶರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಬೆಂಗಳೂರಿನ ಬಹುತೇಕ ನ್ಯಾಯಾಧೀಶರು ಇರುವಂತಹ ಜಾಗದಲ್ಲೇ ನಾನು ವಾಸ ಮಾಡ್ತಿರೋದು. ಎಲ್ಲಿ ಜುಡಿಷಿಯಲ್ ಬ್ಲಾಕ್ ಅಂತ ಏನ್ ಹೇಳ್ತಾರೋ ಕೋರಮಂಗಲ NGV-ನಲ್ಲಿ, ಅದರ ಪಕ್ಕದ ತುಂಗಭದ್ರ ಬ್ಲಾಕ್ ಅಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ನಾನು ನೋಡ್ತೀನಿ ರಾತ್ರಿ, ನಾನು ನಮ್ಮ ಶ್ರೀಮತಿ ನಾವು ಹಾಕೋದಾಗ ರಾತ್ರಿ 10 ಗಂಟೆ 11 ಗಂಟೆನಲ್ಲಿ ಪೊಲೀಸರು ಕಿರಾತಕರು ಆ ಟೈಮಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತರ್ತಾರೆ ಜಡ್ಜ್ ಮನೆಗಳಿಗೆ. ಆ ಜಡ್ಜ್ ಆದವರಿಗೆ ಅವ್ರ ಪಾಪ ಅದೇನ್ ತಿಳುವಳಿಕಸ್ತರೋ ಏನೋ ಗೊತ್ತಾಗ್ತಿಲ್ಲ. ರಾತ್ರಿ 11 ಗಂಟೆ 12 ಗಂಟೆನಲ್ಲಿ ಅವರು ಆಚೆ ಬಂದು ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಊಟ ಮಾಡಿ ಮಲಗಿದ್ದವರು ಇವ್ರು ಪೊಲೀಸರು ರಾತ್ರಿ ಹೊತ್ತು ಕರ್ಕೊಂಡು ಬರೋದೇ ಇವ್ರನ್ನ ಜೈಲಿಗೆ ಕಳಿಸಬೇಕು, ರಿಮ್ಯಾಂಡ್ ಕಳಿಸಬೇಕು, ಜುಡಿಷಿಯಲ್ ಕಸ್ಟಡಿ ಕಳಿಸಬೇಕು ಅಂತ ಈ ಪೊಲೀಸರು. ಇವರ ಕುತಂತ್ರವನ್ನ, ನೀಚತನವನ್ನ, ರಾಕ್ಷಸೀತನವನ್ನ ಅರ್ಥ ಮಾಡಿಕೊಳ್ಳೋದಷ್ಟು ದುರ್ಬಲರು ಅಥವಾ ಮತಿಹೀನರು ನಮ್ಮ ಜಡ್ಜ್ಗಳು ಆಗ್ಬಿಟ್ಟಿದಾರ ಅಂತ ಅವಲೋನೆ ಮಾಡಬಾರ್ದು ಹೋಮ್ ಆಫೀಸ್ಗೆ, ಅನ್ಲೆಸ್ ಇಟ್ಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ. ಆದ್ರೆ ನಿನ್ನೆ ರಾತ್ರಿ ಎಷ್ಟು ಗಂಟೆ ಪ್ರೊಡ್ಯೂಸ್ ಮಾಡಿದ್ರಪ್ಪ? 11:30 ಪ್ರೊಡ್ಯೂಸ್ ಮಾಡಿದಾಗ 3 ಜನರಿಗೆ ಏನು ಮೊದಲು ಸುಳ್ಳು ಕೇಸ್ ಹಾಕಿ ಇವ್ರು ಯಾರನ್ನ ಬಂಧಿಸಿದ್ರು ಆ 3 ಜನರನ್ನ ಜಡ್ಜು, ಒಳ್ಳೆಯ ಜಡ್ಜು, ಪಾಪ ಅವ್ರನ್ನ ಸ್ವಾಗತಿಸ್ತೀವಿ, ಅವರು ಇವ್ರನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಮಿಕ್ಕ 6 ಜನರನ್ನ ಅದೊಂದು ಸ್ವಲ್ಪ ಇವ್ರು ಹಾಕಿದ್ದ ಸೆಕ್ಷನ್ಗಳು ಆಗಿದ್ದಕ್ಕೆ ನಮ್ಗೆ ಗೊತ್ತಾಗಿದ್ದ ಮಾಹಿತಿ ಹೇಳ್ತೀನಿ, ಅದು ಬೇರೆ ಏನಾಯ್ತು ಗೊತ್ತಿಲ್ಲ. ಅದಕ್ಕೆ ನಿನ್ನೆ ಜಡ್ಜಿ ಅವರಿಗೆ 6 ಜನರಿಗೆ ಜಾಮೀನು ನಿರಾಕರಿಸ್ತಾರೆ. ಇವತ್ತು ಮಧ್ಯಾಹ್ನ ನಮ್ಮ ವಕೀಲರು ಎಲ್ಲ ಸೇರಿ ವಾದ ಮಾಡಿದ ಕಾರಣಕ್ಕಾಗಿ ಇವತ್ತು 6 ಜನರಿಗೆ ಬೇಲ್ ಆಗಿದೆ. ಮೊದಲಿಗೆ ನಾನು ಈ ಶಶಿಧರ್, ಇದು ನೀವಿನ್ನೂ ಕಲ್ತಿಲ್ಲ, KRS ಸೈನಿಕರಾಗಿಲ್ಲ, ನೀವಿನ್ನೂ ಎಂಟ್ರಿ ಆಗ್ಲೇನೆ ಯುದ್ಧಕ್ಕೆ ಹೋಗ್ಬಿಟ್ಟಿದ್ದೀರಾ, ಟ್ರೈನಿಂಗ್ ತಗೊಳ್ತೀರಾ, ಯುದ್ಧಕ್ಕೆ ಹೋಗ್ಬಿಟ್ಟಿದ್ದೀರಣ್ಣ. ಈ ತರ ಯಾರು ಮಾಡಬಾರ್ದು, ನೀವು ಸೈನಿಕರಾಗಲ್ಲ ಆಯ್ತಾ. T-ಶರ್ಟ್ ಹಾಕೊಳ್ಬೇಕು, ನ್ಯಾಯ ಮಾತಾಡಬೇಕು, ವಿಡಿಯೋ ಮಾಡ್ಕೊಳ್ಬೇಕು. ಪೊಲೀಸ್ ಸ್ಟೇಷನ್ಗೆ ನಾವೇ ಸಂತ್ರಸ್ತರಾಗಿದ್ರು ಹೋಗ್ಬೇಕು ಅಂದ್ರೂ ಯಾವುದೇ ಕಾರಣಕ್ಕೂ ಪೊಲೀಸರು ನಮ್ಗೆ ನ್ಯಾಯ ಕೊಡ್ತಾರೆ ನಂಬಲೇಬಾರ್ದು. ನೀವು 4 ಜನರಿಗೆ ಹೇಳೇ ಹೋಗ್ಬೇಕು. ನೀವು ಹೋಗಿರೋದು ನಮ್ಗೆ ಗೊತ್ತಾಗದೇ ಇದ್ದಿದ್ರೆ ನಿಮ್ಮನ್ನ ಇನ್ನೇನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಅವನು ನಿಮ್ಗೆಲ್ಲ ಒದ್ದಿದ್ದಾನೆ ಅಂತಾನೆ ಅಂತೀರಾ? ಆ ನರಾಧಮ ಅವನಿಗೆ ನಿಮ್ಮನ್ನ ಕೊಂದೇ ಬಿಡ್ತಾ ಇದ್ದ. ಅವನು ಅದೇನೋ ಡ್ರಗ್ಸ್ ಅಲ್ಲಿ ಇದ್ದಾನೆ ಅನ್ಸುತ್ತೆ. ಅವನು ಯಾರೋ ಅಥವಾ ಗಾಂಜಾ ಮತ್ತಲ್ಲಿದ್ದಾನೆ, ನೀಚ. ಹಾಗಾಗಿ ಹುಷಾರಣ, ಇಂತ ರಾಕ್ಷಸರು ತಲೆ ಕೆಟ್ಟ ಅವರು ಗುಂಡೆ ಹೊಡೆದು ಬಿಡ್ತಾರೆ. ಜೀವತೆಗೆ ಬೇಸಲ್ಲ, ಅವ್ರು ಯಾರೋ ಶೆಡ್ ಅಲ್ಲಿ ಹಾಕೊಂಡು ಹೊಡೆದು ತಂದ್ರಲ್ಲ 1 ಗಂಟೆ 2 ಗಂಟೆ ಆ ತರೀಕೆ ನಿಮ್ಮನ್ನ ಲಾಕಪ್ ಅಲ್ಲಿ ಹಾಕೊಂಡು ಕೊಂದಾಕ್ಬಿಡ್ತಾರೆ ಈ ನರಾಧಮರು. ಅದಾದ ಬೇರೆ ಪ್ರಶ್ನೆ. ಆದ್ರೆ ಹುಷಾರಾಗಿರಿ, ಹೋಗ್ಬೇಡ. ನಾನು ಬಹಳ ಹಿಂಜರಿಕೆಯಿಂದ ಹಾರ ಆಗ್ತಾ ಇದ್ದೀನಿ. ಆದ್ರೂ KRS ಪಕ್ಷದ ನೂತನ ಸೇನಾನಿ ಶಶಿಧರ್ ಅವರಿಗೆ ನಿಮ್ಮ ಹೆಸರೇನಪ್ಪ? ಮುನಿರಾಜು. ಇವ್ರು ನ್ಯಾಯ ಕೇಳಕ್ ಹೋಗಿದ್ದು, ಇವ್ರ ಮೇಲೆ ದಬ್ಬಾಳಿಕೆ ಮಾಡಿದಾಗ ಅವ್ರ ಮೇಲೆ ದೂರ ಕೊಡಕ್ ಹೋದ್ರೆ ಅವರ ಮೇಲೆ ತಿಂದಂತ ನೀಚರು ಇವ್ರನ್ನ ಏನು ಮ್ಯಾನ್ ಹ್ಯಾಂಡಲ್ ಮಾಡಿ ಮಾಡ್ತಾರೆ. ಹಾಗಾಗಿ ಈಗ ಇರಯ್ಯ ನಿನ್ನೇನು ಅರ್ಜೆಂಟ್ ಎಲ್ಲ ಪಾರಾಯಣ ಕೂಡ ಚೆನ್ನಯ್ಯ ನಮ್ಮ ಪಕ್ಷದ SC/ST ಘಟಕದ ಕಾರ್ಯದರ್ಶಿ, ಇಂದಿನ ಕಿತ್ತೂರು ಸಂಘಟನಾ ಜಿಲ್ಲೆಯ ಅಧ್ಯಕ್ಷ. ಅವ್ರಿಗೆ ಪಾಪ ನಿಜಕ್ಕೂ ನಿನ್ನೆ ಬಹಳ ಹೊಡೆದಿದ್ದಾರೆ ಪೊಲೀಸರು. ಏನು ಹೊರಗಡೆನೆ ಹೊಡೆದಿದ್ದಾರೆ. ಹೊಡೆದಿರೋದೆಲ್ಲ ದಾಖಲಾಗಿದೆಯಪ್ಪ. ಇವತ್ತು ಪೊಲೀಸರ ಬರ್ಬರತೆ, ಅವರ ದಬ್ಬಾಳಿಕೆ, ದೌರ್ಜನ್ಯ KRS ಪಕ್ಷದವ್ರು ನೋಡಿದ್ರೆ ಅವ್ರಿಗಿರುವಂತ ರೋಷ, ದ್ವೇಷ, ಅಸಹನೆ, ಕೋಪ, ತಾಪ, ರಾಕ್ಷಸತ್ವ ಎಲ್ಲವನ್ನೂ ಸಹ ಅವ್ರದ್ದೇನಿತ್ತು ಅದು ಇವತ್ತು ನಿಮ್ಮನ್ನ ಹೊಡೆಯೋದನ್ನ
ನೋಡೋದ್ರ ಮೂಲಕ ರಾಜ್ಯ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೆಆರ್ಎಸ್ ಪಕ್ಷದ ವೀರ ಸೇನಾನಿ ಚೆನ್ನಯ್ಯರವರಿಗೆ. ಇನ್ನೊಬ್ಬ ನಮ್ಮ ಶ್ರೀನಿವಾಸ ಮೂರ್ತಿ, ಅವ್ರು ಸ್ವಲ್ಪ ಶ್ರೀನಿವಾಸ ಮೂರ್ತಿ ಬಾಯ್ಜೋರು, ಆದ್ರೆ ನೋವನ್ನು ಬಯಸಿದ್ದಾರೆ. ನೆನ್ನೆ ಅವರು ವಿಡಿಯೋ ಮಾಡ್ತಿರೋವಾಗ್ಲೇ ಮುರಳೀಧರನ್ನ ಕಿತ್ಕೊಂಡಿದ್ದು. ಅವನು ನರಾಧಮ. ಇವ್ರಿಗೆ ಯಾವ ಅಧಿಕಾರ ಇದೆ ಯಾರೋ ವಿಡಿಯೋ ಲೈವ್ ಮಾಡ್ತಿರೋದನ್ನ ಕಿತ್ಕೊಳ್ಳೋದಕ್ಕೆ, ಫೋನ್ ಕಿತ್ಕೊಳ್ಳೋದಕ್ಕೆ? ಅಲ್ಲೇನೋ ಒಂದು ಹೀನಸ್ ಕ್ರೈಮ್ ಆಗಿ ಅಂತ ಸಂದರ್ಭದಲ್ಲಿ ಸಾಕ್ಷಿಗೆ ತಗೊಳ್ಬೇಕಾಗಿರೋದು ಫೋನು. ನಾವು ಹೇಳ್ತಾ ಬಂದಿದ್ದೀವಿ, ಇಷ್ಟು ಕೇಳ್ಕೊಂಡಿದ್ದೀವಿ, ಕೈ ಮುಗಿದಿದ್ದೀವಿ, ಕಾಲಿಗೆ ಬಿದ್ದಿದ್ದೀವಿ, ಜಾಗೃತಿ ಮೂಡಿಸಿದೀವಿ. ಆದ್ರೂ ಈ ಕೆಲವು ಭ್ರಷ್ಟ, ನಾನು ಹೇಳಿದಲ್ವಾ ಜಗದೀಶ್ ಡಿವೈಎಸ್ಪಿ ಅಲ್ವೇನಪ್ಪ ರೋಗು, ಡೀಸೆಂಟ್ ಮನುಷ್ಯ. ಆದ್ರೆ ಆ ಡೀಸೆಂಟ್ ಮನುಷ್ಯನ ಮುಂದೆನೆ ಈ ನರಾಧಮರು ಹೀಗೆಲ್ಲ ಮಾಡಿದ್ದಾರೆ ಅಂದ್ರೆ ಅವರ ದಕ್ಷತೆ ಏನು ಅನ್ನುವಂಥ ಪ್ರಶ್ನೆ. ಆದ್ರೆ ಅವ್ರು ಕಿತ್ಕೊಂಡಿಲ್ಲ, ಆ ನರಾಧಮ ಮುರಳೀಧರ್ ಕಿತ್ಕೊಂಡಿದ್ದಾನೆ. ಕಿತ್ಕೊಂಡು ಇವ್ರ ಮೇಲೆ ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡಿದ್ರೆ ಲಾಕಪ್ಪಲ್ಲಿ ಹೊಡೆದಿದ್ದಾರೆ ತಾನೆ, ರಕ್ತ ಸೋರ್ತಿದೆ. ನಮ್ದೇನೋ ಇಲ್ಲೊಂದ್ ಸ್ವಲ್ಪ ಸಮಸ್ಯೆ ಇದೆ, ನ್ಯಾಯಾಧೀಶರುಗಳು ಇವ್ರನ್ನ ಹೊಡೆದ್ರೆ ನಿಮ್ಮನ್ನ ಹೊಡೆದ್ರ ಅಂತ ಕೇಳಿಲ್ಲ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಾವು ಮತ್ತೆ ನೆಕ್ಸ್ಟ್ ಅಪಿಯರ್ ಆದಾಗ ಹೊಡೆದ್ರು ಅಂತ ಹೇಳ್ಬೇಕು. ಇವಾಗ MLC ಮಾಡಿಸ್ತಾರೆ. ಶ್ರೀನಿವಾಸ ಮೂರ್ತಿ ಸ್ವಲ್ಪ ಅದೇನೋ ನಾವೇನು ನೋಡಕ್ಕಾಗಲ್ಲ, ನಾವೇನು ಇದು ಮಾತಾಡಬಾರ್ದು ಅಂತ ಅದಕ್ಕೆ ಮಾತಾಡ್ಲಿಲ್ಲ. ಇಲ್ಲ ಜಡ್ಜ್ ಮುಂದೆ ಅಲ್ಲಪ್ಪ, ಆಚೆ ಮಾತಾಡ್ತಿದ್ದಲ್ಲ. ಇರ್ಲಿ, ನ್ಯಾಯನೇ ಮಾತಾಡದೆ, ಆದ್ರೆ ಸ್ವಲ್ಪ ಸಮಯ ಸಂದರ್ಭ ನೋಡ್ಬೇಕು. ಶ್ರೀನಿವಾಸ ಮೂರ್ತಿ ಅವರಿಗೆ ಇಲ್ಲಪ್ಪ. ಇನ್ನೊಂದು ನಮ್ಮ ರಘು ಜಾಣಗೆರೆ ಕೆಆರ್ಎಸ್ ಪಕ್ಷದ ವೀರ ಸೈನಿಕ, ಸಂಸ್ಥಾಪಕ ಕಾರ್ಯದರ್ಶಿ, ಹಾಲಿ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ ಅವರಿಗೆ. ಮೃದು ಕತೆ ಒಂದು ಹೇಳ್ಬೇಕು. ನಿನ್ನೆ ನಾನು ನಮ್ಮ ಪಕ್ಷದ ಕಚೇರಿಗೆ ಹೋಗಿದ್ದೆ. ನಿನ್ನೆ ಮಧ್ಯಾಹ್ನ 1:15 ಜೊತೆ ಕೂತೋಟ ಮಾಡಿದ್ರು ಇಲ್ವೋ ನೀವು? ನಮ್ಮ ಮೂರ್ತಿ ಅವರು, ನಮ್ಮ ರಾಜ್ಯ ಕಾರ್ಯದರ್ಶಿ, ನಾನು ಆಫೀಸ್ ಬರ್ತೀನಿ ಅಂತೇಳಿ, ನಾನು ನಮ್ಮ ಶ್ರೀಮತಿ ಸುಪ್ರಿಯಾ ಆಫೀಸ್ಗೆ ಬರ್ತೀವಿ ಅಂತ ಗೊತ್ತಾಗಿ ಅವರು ಅಣಬೆ ಬಿರಿಯಾನಿ ಮಾಡಿಸ್ಕೊಂಡು ಬಂದಿದ್ರು. ಅಣಬೆ ಬಿರಿಯಾನಿ ಮಾಡಿಸ್ಕೊಂಡು ಜಾಸ್ತಿ ತಂದಿದ್ರು. ಅದಕ್ಕೆ ಇವ್ರು ಇಬ್ರಿಗೂ ತಿಂದೇನಪ್ಪ ನೀನು ತಿಂದ್ರ ಇಲ್ಲ ನೀವು ನನ್ನೇ ಪರಿಚಯ ಮಾಡ್ಕೊಂಡೆ. ಪಾಪ ಇವರು ಶನೇಶ್ವರ ದೇವಸ್ಥಾನದಲ್ಲಿ ಪೂಜಾರು, ಅರ್ಚಕರು. ಈಗ ಈ ಶನೇಶ್ವರನ್ಗೆ ಹೇಳು, ಶನೇಶ್ವರ ನೀನು ಬೆನ್ನ ಹತ್ತಬೇಕು ಅಂತ. ಯಾವ್ಯಾವ ಇದು ನವರಾತ್ರಿ, ದಸರಾ, ಮಹಿಷಾಸುರ ಮರ್ದಿನಿ ಸಮಯ, ಇದು ರಾಕ್ಷಸರ ನಿರ್ಮೂಲನೆ ಆಗ್ಲೇಬೇಕು, ಸಂಹಾರ ದುಷ್ಟ ಸಂಹಾರ ಆಗ್ಲೇಬೇಕು. ನೀನು ಶನೇಶ್ವರನಿಗೆ ಹೇಳ್ಬೇಕು, ಶನೇಶ್ವರ ಪೊಲೀಸರು ನಮ್ಮ ದೇಹದಿಂದ ರಕ್ತ ತೆಗಿಬಹುದು, ಆದ್ರೆ ನಮ್ಮ ಕೆಆರ್ಎಸ್ ಪಾರ್ಟಿ ಮೇಲೆ ಅಭಿಮಾನ, ನಾಡಿನ ಜನತೆಗೆ ಹೋರಾಡೋದಕ್ಕೆ ಒಳ್ಳೇದ್ ಮಾಡಕ್ಕೆ ಏನು ಹೋರಾಡ ಅದನ್ನ ಮಾತ್ರ ಎಂದಿಗೂ ತೆಗೆಯಕ್ಕಾಗೋದಿಲ್ಲ. ಸೇನಾನಿ ವೆಂಕಟರಮಣರಿಗೆ. ಇನ್ನೊಬ್ರು ಪಾಪ ಅವ್ರು ಹೇಳೋದ್ ಬೇಡ, ಇಬ್ರು ಜೊತೆಗೆ ಇದ್ರು. ನಿನ್ನೆ ನನ್ನ ಕೈಲೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರನಪ್ಪ, ತೆಗೆಸ್ಕೊಂಡ್ರ ಇಲ್ವಾ? ತೆಗೆಸ್ಕೊಂಡು ಶಿವಕುಮಾರ್ ರೆಡ್ಡಿ ಅಂತ ಯಾವ್ರನ್ನ ಸ್ವಂತ ಬಾಗೇಪಲ್ಲಿ. ಪಾಪ ಮನೆಯವ್ರು ನೋಡ್ತೀರಿ ಏನ್ ಅಂದ್ಕೊಳ್ತಾರ, ಹುಷಾರಾಗಿ. ಆಮೇಲೆ 2 ಹೆಣ್ಣು ಹುಲಿ ಸಿಂಹಗಳಿಗೆ ಜನ್ಮ ಕೊಟ್ಟಿರುವಂತ ತಂದೆ ಎಲ್ಲಮ್ಮ ಅವ್ರ ನಿಮ್ಮ ಮನೆಯವರು. ಬಾರಮ್ಮ ನಿಂತ್ಕೊಳ್ಳಮ್ಮ. ಶಿವಕುಮಾರ್ ಎಲ್ಲ ಇನ್ನೊಂದು ಕೊಡಪ್ಪ. 2 ಅವ್ರ ಮನೇಲಿ 2 ಹೆಣ್ಣು ಮಕ್ಳಿದಾರೆ. ನಾವು ಹಿಂದೆ ಅವರು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತವ್ರು. ನಾವು ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಪ್ರಚಾರಕ್ಕೆ ಹೋಗಿದ್ವಿ. ಅವ್ರ ಹೆಣ್ಣು ಮಕ್ಕಳು ಯಾವ ತರಕ್ಕೆ ಬಂದು ಅಪ್ಪನ ಬಗ್ಗೆ. ಶಿವಕುಮಾರ್ ನೋಡೋದಕ್ಕೆ ಹಿಂಗೆ ಬಹಳ ಸಾಧು ಮನುಷ್ಯ ಅಲ್ವಾ? ಇಲ್ಲ ಬೇರೆ ಏನಾದ್ರು ಮುಖ ಇದೆಯಾ? ಸಾಧು ಮನುಷ್ಯ. ಯಾಕಂದ್ರೆ ನಾನು ಅದನ್ನ ಯಾಕೆ ನಂಬ್ತೀನಿ ಅಂದ್ರೆ ಅವ್ರ ಮಕ್ಕಳು ಈ ಮನುಷ್ಯನ ಬಗ್ಗೆ ತೋರಿಸಿದ ಪ್ರೀತಿ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಅಲ್ವಾ ತಾಯಿ? ಮಕ್ಕಳು ಪ್ರಾಣ ಬಿಟ್ಕೊಳ್ತಾರೆ, ಬಹಳ ಅಪರೂಪ ಅಂತದ್ದು ಇವತ್ತು ಕಾಲದಲ್ಲಿ. ಆದ್ರೆ ಶಿವಕುಮಾರ್, ನೀವು ನಿನ್ನೆ ಇದ್ದಿದ್ದು ಇದೊಂದು ಏನು, ನಾವು ಒಳ್ಳೆಯ ಕಾರ್ಯಕ್ಕಾಗಿ ಹೋಗುವಾಗ ಆಗುವಂತದ್ದು. ಮಕ್ಕಳು ಬೇರೆ ಹೇಳ್ಬೇಕು, ನಿಮ್ ಮಕ್ಕಳಿಗಾಗಿ ನಾವು ಹೋರಾಟ ಮಾಡ್ತಿರೋದು ಅಂತ. ನಿಮ್ಗಾಗಮ್ಮ, ನಿಮ್ಮಂತವ್ರಿಗೆ, ನಿಮ್ ಮುಂದಿನ ತಲೆಮಾರಿಗೆ, ಅಸಹಾಯಕರಿಗೆ, ಅಬಲರಿಗೆ ನಾವು ಹೋರಾಟ ಮಾಡ್ತಿರೋಕ್ಕಿಂತ ಬರ್ಬೇಕು. ಒಳ್ಳೆ ಜನ ರಾಜಕೀಯಕ್ಕೆ ಬರ್ಬೇಕು. ಕೆಆರ್ಎಸ್ ಪಕ್ಷದ ವೀರ ಸೇನಾನಿ ಶಿವಕುಮಾರ್ ಅವರಿಗೆ ಹೊಡೆದ್ರೆ ತಪ್ಪೇನಿಲ್ಲ, ಅದೇನು ದೊಡ್ಡ ಶಿಕ್ಷೆಗಳಾಗಲ್ಲ. ಯಾವ್ದೋ ಒಂದು ಲಾಯರ್ ಅಂದ್ಬಿಟ್ಟು ಅಡ್ವೊಕೇಟ್, ಲಾಯರ್ ನೀವೇ ಕೊಟ್ಟಿದ್ದೀರಾ? ಯಾರೋ ಅಡ್ವೊಕೇಟ್ಗಳು ಕೊಟ್ಟಿದ್ದೀವಿ ಅಲ್ವಾ? ಲಾಯರ್ಗೂ ಅಡ್ವೊಕೇಟ್ ವ್ಯತ್ಯಾಸ ಇದೆ. ಲಾಯರು ಸ್ವಲ್ಪ ಸತ್ಯ ನ್ಯಾಯಕ್ಕಾಗಿ ಹೋರಾಡ್ತಾರೆ, ಅಡ್ವೊಕೇಟ್ಗಳು ಫೀಸ್ ಕೊಟ್ಟರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಅವ್ರೇನು ತಪ್ಪೇನಿಲ್ಲ. ಹಾಗಾಗಿ ಲಾಯರ್ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ಇವತ್ತಿಂದ ಅಡ್ವೊಕೇಟ್ಗೂ ನಮ್ಗೆ ಗಲಾಟೆ ಆಗಿತ್ತು, ವಕೀಲರಿಗೆ ಯಾರೋ ಹೊಡ್ಬಿಟ್ಟಿದೆ ಅಂತ ಹೇಳಿ. ಬಂಧುಗಳ, ಇಷ್ಟು ಇಲ್ಲಿ ಮಿಕ್ಕಿದ ವಿಚಾರವನ್ನ ನಮ್ಮ ರಘು ಜಾಣಗೆರೆ ಹೇಳ್ತಾರೆ. ಅದ್ರ ಜೊತೆಗೆ ಚೆನ್ನೈನಿಗೆ ಅವ್ರ ಮನೆಯವರು ಬಹಳ ಬಡತನದಲ್ಲಿರುವಂಥ ಸಾಮಾನ್ಯ ಹಿನ್ನೆಲೆ ಕುಟುಂಬದವರು. ಇವತ್ತು ಮಧ್ಯಾಹ್ನ ಅವ್ರ ಮನೆಯವ್ರು, ನಾನು ಯಾರು ಏನು ಅಂತ ಹೇಳೋದಿಲ್ಲ, ನಾವು ರಘು ಜಾಣಗೆರೆ ಅವರ ಶ್ರೀಮತಿ ಉಷಾ ಜೊತೆಗೆ ನಾನು ಮತ್ತು ಸುಪ್ರಿಯಾ ಇಬ್ರು ಮಧ್ಯಾಹ್ನ ಬಂದು ಅಲ್ಲಿ ಹೋದ್ವಿ. ಅಲ್ಲಿಗೆ ಇವತ್ತು 4ನೇ ಶನಿವಾರ ಬಿಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಬಂದು ನಾವು ಅದೆಲ್ಲ ಮುಗಿದ ಮೇಲೆ ಮಳೆ ಬರ್ತಾ ಇತ್ತು, ಇಲ್ಲೇ ಬಂದು ಊಟ ಮಾಡಿದ್ವಿ ಅವ್ರ ಕುಟುಂಬದವರು ಮತ್ತು ನಾವು. ಅದೇ ಸಮಯದಲ್ಲಿ ಒಬ್ಬ ಹೆಣ್ಣು ಮಗಳು ಬಂದು ನಾನು ನೋಡಿ, ಸಾರ್ ಹಿಂಗೆ ಆಗ್ಬಿಡ್ತು ನೋಡಿ, ನಾನು ಇದಕ್ಕಿದ್ದಂಗೆ ಅಳೋದಕ್ಕೆ ಶುರು ಮಾಡಿ ಉಷಾ ಮತ್ತೆ ಅವ್ರ ಇವ್ರಿಗೆ ಕಳಿಸಿದ್ವಿ. ಅವ್ರು ಇನ್ನೂ ಫೋನ್ ಮಾಡಿದಾರ ಇಲ್ವೋ. ಚೆನ್ನೈನಿಗೆ ಒಬ್ಬ ದಲಿತ ಸಮುದಾಯದ ಯುವಕ
ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಯುವಕ. ವಿಶೇಷವಾಗಿ ಸಂಘಟನೆಯಲ್ಲಿ ಸ್ವಲ್ಪ ಕೊರತೆ ಇತ್ತು. ನಾನು ಚೆನ್ನಯ್ಯನಿಗೆ ನೇರವಾಗಿ ಹಲವಾರು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಚೆನ್ನಯ್ಯ ಒಬ್ಬ ಹೀರೋ ಆಗೋದಿಕ್ಕೆ ಹೋದಂತಹ ವ್ಯಕ್ತಿ. ಲೀಡರ್ ಆಗ್ರಿ ಹೀರೋ ಆಗ್ಬೇಡಿ ಅಂತ ನಾನು ಹೇಳಿ ಚೆನ್ನೈನ ಜೊತೆ ಸಾಕಷ್ಟು ನಾನು ಬೈದಿದ್ದೀನಿ. ಚೆನ್ನೈ ಬೈದಿದ್ದೀನಿ ಚೆನ್ನಾಗಿ ಬೈದಿದ್ದೀನಿ. ಯಾಕಂದ್ರೆ ಇಂಥ ಸಮಯದಲ್ಲಿ ಅವ್ನು ಯಾವನೋ ಬಂದು ಹಾಕಿದ್ರಲ್ಲ ವಿಡಿಯೋ ನಾವು ನೋಡ್ತಿದ್ವಲ್ಲ, 10 ಲಕ್ಷ 20 ಲಕ್ಷ ಜನ ಅವ್ನು ಫಾಲೋವರ್ಸ್ ಇದಾರಂತೆ. ಅವ್ನು ಜೈಲ್ ಮುಂದೆ ಕೂತಾಗ ಅವನಿಂದ ಒಬ್ಬ ನರಪಿಳ್ಳೆ ಇಲ್ಲ. ಸಿದ್ದರಾಮಯ್ಯ ಪೊಲೀಸರ ಮುಂದೆ ಕೂತಾಗ ಯಾವ ಹೆಸರೇನು ಹೇಳೋದು ಬೇಕಾಗಿಲ್ಲ. ಇಂಥ ಹಲವಾರು ಏನು ಫೇಸ್ಬುಕ್ ಸೆಲೆಬ್ರಿಟಿಗಳನ್ನ ಅಥವಾ ಇನ್ನೊಂದೇನಂತಾರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನ ನಾವು ನೋಡಿದ್ವಿ. ಸುಮ್ಮನೆ ಅಲ್ಲಿ ಬರ್ದು ಲೈಕ್ ಹೋಗ್ತಾರೆ ಅಥವಾ ಇನ್ನೊಂದಂತಾರೆ ಫಾಲೋ ಮಾಡ್ತಿರ್ತಾರೆ, ಎಂಟರ್ಟೈನ್ಮೆಂಟ್ ಜನಕ್ಕೆ. ಆದ್ರೆ ಅವ್ರ ಹಿಂದೆ ಒಬ್ಬ ಗತಿ ಇರೋದಿಲ್ಲ. ಅವರು ಹೀರೋಗಳು. ನೀವೇನಾಗ್ಬೇಕು? ನಾಯಕರಾಗಬೇಕು. ಹಾಗಾಗಿ ಚೆನ್ನಯ್ಯ ಕಳೆದ ಒಂದು 6 ತಿಂಗಳಲ್ಲಿ ನಾನು ನೋಡಿದಾಗ ಸಾಕಷ್ಟು ಬದಲಾವಣೆ ಆಗಿರುವಂತಹ ಯುವಕ. ಒಂದು ಒಳ್ಳೆಯ ನಾಯಕತ್ವವನ್ನು ಬೆಳೆಸ್ಕೊಂಡು ಮೆಂಬರ್ಶಿಪ್ ಧೈರ್ಯ ಕಳ್ಕೋಬೇಡಿ, ಇಂಥದ್ದಾಗುತ್ತೆ. ಇವಾಗ ಆಕ್ಚುಲಿ ಈಗಲೇ ನಾನು ಜೈಲ್ಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಆ ಥರದ ಘಟನೆ ನಡೆದಿದೆ, ನಾನು ಹೇಳೋಕೆ ಹೋಗೋದಿಲ್ಲ. ಆ ಥರದ ಘಟನೆ ನನ್ನ ವಿಚಾರದಲ್ಲಿ ನಡೆದ್ಬಿಟ್ಟಿದೆ. ಯಾವನೊಬ್ಬ ದುರಹಂಕಾರಿ ಮದಾಂಧ ಅಂತೀವಲ್ಲ, ಆ ಥರದ ಮದಾಂಧ. ಅವ್ನು ನಾವು ಮಾಡ್ತಿರೋ ಕೆಲಸ ಗೊತ್ತಿಲ್ಲ, ಅವನ ಕೆಲಸವನ್ನು ನೆನಪಿಸಿದಕ್ಕೆ ಆ ಮದಾಂಧ ಏನೇನೋ ಮಾಡಿದ್ದಾನೆ. ಆದ್ರೆ ಆಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ನೀವು ಒಂದೇ ದಿವಸ ಇದ್ದಿದ್ದು, ನಾನೇ ಒಂದೇ ದಿವಸ ಇದ್ದಿದ್ದು. ನೀವು ನೋಡೋದಕ್ಕೆ ನಿಮ್ಮ ಮನೆಯವ್ರು ಬಂದಿದ್ರು, ಇಬ್ಬರಿಗೆ ಒಳಗಡೆ ಬಿಟ್ಟಿಲ್ಲ. ನಾನು ನೋಡೋದಕ್ಕೆ ನನ್ನ ನೆಂಟಿ ಬಂದಾಗ ಒಳಗಡೆ ಬಿಟ್ಟಿದ್ದು. ಅದಾವತ್ತು ಜೈಲ್ ಅಧಿಕಾರಿಗಳು ನಮ್ಮ ಟಿ ಶರ್ಟ್ ನೋಡಿದ ತಕ್ಷಣ ಗೌರವ ಕೊಟ್ಟು ಅದೇನೇ ನಿಮ್ಮ ಅನುಭವ? ಬರಂಗೆ ನ್ಯಾಯದ ಪರವಾಗಿ ಹೋರಾಡುವಂತವ್ರು ಹೆದರ್ಬೇಕಾಗಿಲ್ಲ ಅನ್ನೋದಕ್ಕೆ ಏನೇನು ನಿಮ್ಮ ಅನುಭವಗಳಿದೆ ಹೇಳ್ರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ಏನು ನಿನ್ನೆ ನಡೆದಂತಹ ಘಟನೆಯಲ್ಲಿ ಪೊಲೀಸರು ನಮ್ಮ ಮೇಲೆ ಸುಳ್ಳು ದೂರನ್ನ ಹಾಕಿ ಜೈಲಿಗೆ ಕಳಿಸಿದ್ರು. ಏನೋ ಗೊತ್ತಿಲ್ಲ ಅವ್ರಿಗೇನೋ ಅದೇನೋ ಅವನೇನೋ ಹುಚ್ಚ ಇರಬೇಕು. ಅವ್ನು ಯಾವ ಆನಂದ ಪಡೋದಕ್ಕೆ ಆ ಕೆಲಸ ಮಾಡೋದು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸೈಕೋ ಒಂದು ಮಾತು ಹೇಳ್ತಾನೆ, ಸೈಕೋ ಹೇಳ್ಬಿಡ್ತೀನಿ. ಅವನ ಸೈಕೋಯಿಸಮ್ನ, ಅವನ ಸೈಕೋ ಆಟಿಟ್ಯೂಡ್ ನ ಅವರ ಪೇರೆಂಟ್ಸ್ ನೋಡ್ಬಿಟ್ರೆ ಅವನಿಗೆ ತಡ್ಕೊಳ್ಳೋಕ್ಕಾಗಲ್ವಂತೆ. ನಮ್ಮ ಪೇರೆಂಟ್ಸ್ ಏನಾದ್ರು ನೀವು ನಮಗೆ ಅವಮಾನ ಮಾಡೋದು ನೋಡಿದ್ರು ಏನಂತಾರೆ ನಮ್ಮ ಪೇರೆಂಟ್ಸ್ ನಮ್ಗೆ ಮರ್ಯಾದೆ ಏನಾಗುತ್ತೆ ಅಂತ. ಬೇಕೂಫ ಮರ್ಯಾದೆ ಉಳಿಸ್ಕೊಳ್ಳೋದು ತನ್ನ ನಡವಳಿಕೆನಲ್ಲಿ ಇರಬೇಕು, ತನ್ನ ಮರ್ಯಾದೆಯನ್ನ ಕಾಪಾಡಿಕೊಳ್ಳೋದು ಅನ್ನುವಂತ ವಿವೇಕ ಬಂದಿಲ್ಲ ಅವನಿಗೆ. ಏನೋ ಡಬಲ್ ಡಿಗ್ರಿ ಮಾಡಿದೀನಿ ನನಗೆ ಹೇಳ್ತಾ ಇದ್ದ. ನಾನೊಬ್ಬ ಗ್ರಾಜುಯೇಟ್, ಮರ್ಯಾದೆ ಕೊಡೆಯ ಬೇಕೂಫ್ ಅಂದ್ರೆ ನಾನು ಡಬಲ್ ಡಿಗ್ರಿ ಏನೋ ಮಾಡ್ಕೊಂಡು ಬಂದಿದ್ದೀನಿ ಅಂತ ಬಂದಿಲ್ಲ. ಮರ್ಯಾದೆ ಕೊಡು ಅಂತ ಕೊಡು ಅಂದ್ರೂ ಅಂದಿಲ್ಲ, ಕೊಡಿ ಅಂದಿಲ್ಲ. ಆಮೇಲೆ ಅದು ನೋಡಿದ್ರೆ ಮರ್ಯಾದೆ ಕೊಡು ಬೇಕೂಪ ಅಂದ್ಬಿಟ್ಟು ಆ ರಘು ಜಾಣಗೆರೆ ಅಂದ್ಬಿಡ್ತಾರೆ. ಮರ್ಯಾದೆ ಕೊಡಿ ಅಂತ ಬಹುಚಂದಲ್ಲೇ ಕೇಳಿದ್ಯಾ? ಮರ್ಯಾದೆ ಕೊಡಿ ಅಂತ ಕೇಳಿದಕ್ಕೆ ಅವನು ಆ ರೀತಿಯಾಗಿ ಮಾಡಿ ನಮ್ಮನ್ನ ಕಳಿಸಿದ್ದು. ಹಲವಾರು ಸಂದರ್ಭ ಬಂದಾಗ ನಮ್ಮ ಪಕ್ಷದ ನೂರಾರು ಸೈನಿಕರು ನಾನು ಬಹಳ ದಿವಸ ಆಗಿತ್ತು ಈ ತರಕ್ಕೆ ಸಿಕ್ಕಾಕೊಂಡು ಒಳಗಡೆ ಹೋಗೋದು ಆಗ್ಲಿ, ಆ ತರ ಅಟೆಂಪ್ಟ್ ಆಗೋದಾಗ್ಲಿ. ಬಹಳ ದಿನ ನಂತರ ನಾನಿವತ್ತು ಈ ಒಂದು ಘಟನೆಯಲ್ಲಿ ಅದಾದ್ಮೇಲೆ ಆಗಿತ್ತು. ಬೀಳ್ತೀನಿ, ಅದನ್ನ ಬಹಳ ದಿನ ಜಾಸ್ತಿ ಮಾಡ್ರಪ್ಪ. ಒಂದ್ಸಲ ಜೈಲ್ ಬರೋ ಮಾಡೋಣ, ಇಲ್ಲ 100 ಜನ ಮಾಡೋಣ. ಈ ಪ್ರಕರಣದಲ್ಲೂ ಅದಾಗಿದೆ, 100 ಜನ ಮಾಡ್ಬೇಕಾಗಿತ್ತು. ಆದ್ರೆ ಸರ್ ಪೊಲೀಸರು ಮಾಡುವಂತ ಕುತಂತ್ರಕ್ಕೆ ನಾವು ಬಲಿ ಆಗ್ಬಾರ್ದು. ತೊಂದ್ರೆ ಇಲ್ಲ, ನಾವು ದಿವಸ ಹೋಗಿ ಬಂದ್ರು ತೊಂದ್ರೆ ಇಲ್ಲ. ಯಾರು ನಮ್ಮ ಸೈನಿಕರು ಯಾರು ಒಳ್ಳೆ ಊಟ ಒಳ್ಳೆ ಊಟ ಕೊಡ್ತಾರೆ. ಅಲ್ಲಿರೋ ಜನರು ಇವ್ರಿಗೆ ಅಯೋಗ್ಯರಿಗೆ ನೀಚರಿಗೆ ಗೊತ್ತಿಲ್ಲ ನಾವ್ ಯಾರಂತ. ಆದ್ರೆ ಜೈಲಲ್ಲಿ ಕೆಲಸ ಮಾಡುವಂತ ಪೊಲೀಸರಿಗೆ ಗೊತ್ತಿದೆ ನಾವ್ ಯಾರು ಅಂತ ಹೇಳಿ. ರಾಜ್ಯದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರಿಗೆ ಇನ್ನೊಂದು ಹಾರ ಕೊಟ್ಟೋಣ ಇದ್ರೆ. ಆಕ್ಚುಲಿ ಪಿಕ್ಚರ್ ಮೇನ್ ಕ್ಯಾರೆಕ್ಟರ್ಸ್ ಹಾಕ್ಬಿಡಪ್ಪ ನೀನೆ. ಎಲ್ರಿಗೂ ಸೇರ್ ಹಾಕೊಳ್ರೆ, ದೊಡ್ಡದೆಲ್ಲ ಸೇರಿ ಇವ್ರಿಗೂ ಸೇರ್ ಹಾಕೊಳ್ರಿ. ಬಿಡುಗಡೆ 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 ಯಾರ ಪಕ್ಷಕ್ಕೆ ಹೇಳಪ್ಪ. ಸೊ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಸೈನಿಕರಿಗೆ ಆಗುವಂತಹ ಇಂತಹ ಏನು ಕಿರಿಕಿರಿಗಳಿಗೆ ಮತ್ತೆ ಸಮಸ್ಯೆಗಳಾದಾಗ ತಾವೆಲ್ಲರೂ ಹೇಗೆ ಒಂದು ದಿನದಲ್ಲಿ ಕ್ಷಿಪ್ರವಾಗಿ ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಯಾರು ಮಾಡಬಹುದು ಅದನ್ನ ಮಾಡೋದ್ರ ಮುಖಾಂತರ ನಾವು ನಮ್ಮ ಸೈನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಅವರನ್ನ ಇಂತಹ ಪಿತೂರಿಗಳು ಮತ್ತೆ ಈ ತರದ ದೌರ್ಜನ್ಯಗಳಿಂದ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಹಿಂದೆಯಿಂದನೂ ಕೂಡ ಅದನ್ನ ಒಂದ್ ರೀತಿ ಮಿಲಿಟರಿ ಸಿಸ್ಟಮ್ ತರಕ್ಕೆ ನಾವು ಅದನ್ನ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಕೂಡ ಅದೇ ರೀತಿಯಲ್ಲಿ ಹಲವಾರು ಜನರು ನನ್ನ ಆಬ್ಸೆನ್ಸ್ ಅಲ್ಲಿ ಮತ್ತೆ ನನ್ಗೆ ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ. ಆದ್ರೆ ನನಗೆ ಇವತ್ತೇ ಬೇಲ್ ಬಂದಿತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ನಾವು ಮಂಗಳವಾರ ತನಕ ಅನ್ಕೊಂಡಿದ್ದೆ. ನಾನು ಆಕ್ಚುಲಿ ಮುದ್ದೆ ತಿನ್ಬೇಕಂತ ಇದ್ದೆ ಇವತ್ತು. ನಾನು ರಾತ್ರಿ ಊಟನೇ ಮಾಡಲ್ಲ, ಅದಕ್ಕೆ ಇವತ್ತು ಮುದ್ದೆ ತಿನ್ನೋದು ಬೇಡ, ನಾಳೆ ಬೆಳಿಗ್ಗೆ ತಿನ್ನೋಣ ಮುದ್ದೆನ ಅಂತ ಹೇಳಿ ಅನ್ನ ತಿಂದೆ ಇವತ್ತು. ಆಮೇಲೆ ಬೇಲ್ ಬಂದಿದ್ದು ನೋಡಿ, ಅಯ್ಯೋ ನಾನು ಮುದ್ದೆ ಮುರಿಬೇಕಿತ್ತು ಇಲ್ಲಿ, ನಾನು ಮುದ್ದೆ ಮುರಿಯೋದು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅನ್ಕೊಂಡು ನಮ್ಗೆ ಮಂಗಳವಾರ ಇದು ಬಹುಶಃ ನಾವು ಸೋಮವಾರ ಬರ್ಬೋದು ಅಥವಾ ಮಂಗಳವಾರ ಹೋಗ್ಬೋದು ಅನ್ನೋಂತ ಒಂದು ಇದ್ರಲ್ಲಿ ನಿರೀಕ್ಷೆನಲ್ಲಿ ನಾವಿದ್ವಿ. ಮಲ್ಕೊಂಡ್ಬಿಟ್ಟಿದ್ವಿ ಅಲ್ಲೇ. ನಮ್ಗೆ ಪಾಪ ಜೈದಾರ್ ಬಂದು ಪೊಲೀಸರು ಬಂದು ಜೈಲು ಬಂದು ಅದೇಳಪ್ಪ ಸೂಪರಿಂಟೆಂಡೆಂಟ್ ಬಂದು ಊಟ ಮಾಡಿದ್ರ ಅಂತ ಎಲ್ಲ ಕೇಳಿ ನಮ್ಮ ಅಧ್ಯಕ್ಷರನ್ನು ಬಗ್ಗೆ ವಿಚಾರಿಸಿದ್ರು ನಿನ್ನೆ ಅವರು. ವಿಚಾರಿಸಿ ನಮಗೆ ಬೆಳಿಗ್ಗೆನೆ ಇವತ್ತು ಬಂದು ಅವರು ಬೇರೆ ಒಂದು ಸಪರೇಟ್ ಕೊಠಡಿಯನ್ನ ಕೊಟ್ಟು ಅಲ್ಲಿ ಉಳ್ಕೊಳ್ಳಕ್ಕೆ ಚೆನ್ನಾಗಿ ಶೌಚಾಲಯ ಎಲ್ಲ ಇರುವಂತ ವ್ಯವಸ್ಥೆ ಕೊಟ್ಟದ್ದು, ಬೇಕಾಗಿರೋ ಬೆಡ್ಶೀಟ್ ಎಲ್ಲಾನು ಕೊಟ್ಟರು. ಆಮೇಲೆ ಅಲ್ಲಿರುವಂತವರೆಲ್ಲ ತಿಂಡಿ ಊಟ ಎಲ್ಲ ನಮ್ಗೆ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ಪಕ್ಕದಲ್ಲೇನೆ ಇನ್ನೂ ಬೇರೆ ಬೇರೆ ಜನ ಈಗಾಗಲೇ ಮಾಡಬಾರದನ್ನ ಮಾಡಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರುವಂತವ್ರನ್ನ ಅಕ್ಕಪಕ್ಕದಲ್ಲೇ ಇದ್ರು, ಎಡಕ್ಕೆ ಬಲಿಕೆ. ಸೊ ಅಂತ ಸಂದರ್ಭದಲ್ಲೂ ಕೂಡ ಅವ್ರು ನಮ್ಮನ್ನ ಬಹಳ ಚೆನ್ನಾಗಿ ಗೌರವದಿಂದ ನಡೆಸ್ಕೊಂಡ್ರು. ಇವತ್ತು ರಾತ್ರಿನೂ ಕೂಡ ಅವ್ರು ಬಂದು ನಾವು 5 ಗಂಟೆಗೆ ಊಟ ಕೊಟ್ಟರು, ಊಟ ಮಾಡಿ ನಾವು 6:30ಗೆಲ್ಲ ಮಲ್ಕೊಂಡಿದ್ವಿ. ಅವ್ರು ಬಂದು ಬೆಡ್ಶೀಟ್ ಎಲ್ಲ ಬೇಕಾ ಅಂತ ಹೇಳಿ ಇನ್ನೊಂದಷ್ಟು ಬೆಡ್ಶೀಟ್ ಎಲ್ಲ ಕೊಟ್ಟು ಸೊಳ್ಳೆ ಬರ್ತವೆ ಅಂತ ಹೇಳಿ ಅಲ್ಲೊಂದು ಪರದೆ ಎಲ್ಲ ಕಟ್ಟಿಸಿ ಪಾಪ ಅವರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫೀಸರ್ ಅಂತ ಹೇಳಿದ್ರು. ನಾವು ಮಲ್ಕೊಳ್ಳೋದಿದ್ದಾಗಿದ್ದು. ಆಮೇಲೆ ಅಷ್ಟೊತ್ತಲ್ಲಿ ಬಂದು ಅವರು ನಮ್ಮ ಹೆಸರುಗಳನ್ನ ಕರೆದು ನಿಮ್ಗೆ ಬೇಲ್ ಸಿಕ್ಕಿದೆ ಅಂತ ಅಂದ್ರು. ಬಹುಶಃ ಎಲ್ರಿಗೂ ಆಶ್ಚರ್ಯ ಆಯ್ತು, ಖುಷಿ. ನಮ್ಮವರು ಇವರು ಮಲಗಿದ್ದವರು 3-4 ಜನ ಮಲಗಿಬಿಟ್ಟಿದ್ರು. ಬಹುಶಃ ನಾನು ಶಿವಕುಮಾರ್ ಅವರು ಎದ್ದಿದ್ವಿ. ನಾವು ಒಂದು ಪುಸ್ತಕಗಳಿದ್ದು ಅಲ್ಲಿ ಬುಕ್ಸ್ ಇದ್ದು. ನಮಗೆ ಬುಕ್ಸ್ 2 ಕಾರಣಕ್ಕೆ ಬುಕ್ಸ್ ಬೇಕಿತ್ತು. ಒಂದು ತಲೆದಿಂಬಿ ಇರ್ಲಿಲ್ಲ, ಹಾಗಾಗಿ ನಾವು ಇಷ್ಟಿಷ್ಟು ಪುಸ್ತಕಗಳನ್ನ ಎತ್ಕೊಂಡು ಬಂದಿದ್ವಿ. ಅವರು ಜೈಲರ್ ಇನ್ನೊಬ್ರು ಇದ್ದಂತ ಅಲ್ಲಿ ಜೈಲರು ಯಾಕೆ ಇಷ್ಟೊಂದು ಪುಸ್ತಕ ತಗೊಂಡು ಹೋಗ್ತೀರಾ ಅಂತ ಕೇಳ್ತಾ ಇದ್ರು. 6 ಜನ 7 ಜನ ಇದೆಯಲ್ಲ ಹಂಚ್ಕೊಂಡು ಓದ್ಬೇಕು ಅಂತ ಹೇಳಿ ಒಬ್ಬೊಬ್ರು ಪುಸ್ತಕ ತಗೊಂಡ್ಬಂದು ಒಂದಷ್ಟು ತಲೆಗೆ ಇಟ್ಕೊಳ್ಳೋಕೆ, ಇನ್ನೊಂದಷ್ಟು ನಾವು ಓದೋದಕ್ಕೆ ಅಂತಾನು ಕೂಡ ಇಟ್ಕೊಂಡು ನಾವು ಸ್ವಲ್ಪ ನಾನು ಶಿವಕುಮಾರ್ ಪುಸ್ತಕ ಓದ್ತಾ ಇದ್ವಿ. ಅಷ್ಟೊತ್ತಿಗೆ ಅವ್ರು ಬಂದು ಪಾಪ ನಮ್ಗೆ ಎಲ್ಲ ಹೇಳಿದ್ರು. ಅಷ್ಟೊತ್ತಿಗೆ ಇವರು ಬೇಲ್ ಆಗಿದೆ ಅಂತ ಹೇಳಿ ಅಂದ್ರು. ಅದು ನನ್ಗೆ ನಿಜವಾಗ್ಲೂ ಖುಷಿ ಆಯ್ತು, ಮತ್ತೆ ಆಶ್ಚರ್ಯನೂ ಆಯ್ತು. ಇಷ್ಟು ಬೇಗ ಆಗುತ್ತೆ ಅಂತ ಹೇಳಿ ನಾವು ನಿರೀಕ್ಷಿಸಿರ್ಲಿಲ್ಲ. ಹಾಗಾಗಿ ನಾನು ಈ ಒಂದು ನಮ್ಗೆ ಇವತ್ತು ಬೇಲ್ ಸಿಗೋ ಹಾಗೆ ಮಾಡಿದಂತಹ ಮತ್ತೆ ಬೇಲ್ ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದ ದೀಪಕ್ ಸಿಯನ್ನು, ಉಪಾಧ್ಯಕ್ಷರಾದ ಮಂಜುನಾಥ್, ಜಂಟಿ ಕಾರ್ಯದರ್ಶಿ ಜೀವನ್ನು, ಕಾರ್ಯದರ್ಶಿ ರಘುನಂದನ್, ನೀವ್ಯಾರಪ್ಪ ಎಲ್ಲಾನು ಸಹಾಯ ಮಾಡಿದ್ರಲ್ಲ ಇಡೀ ರಾಜ್ಯ ಸಮಿತಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅಧ್ಯಕ್ಷರಾದ ದೀಪಕ್ ರವರಿಗೆ, ಉಪಾಧ್ಯಕ್ಷರಾದ ಮಂಜುನಾಥ್ ರವರಿಗೆ, ರಾಜ್ಯ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ, ಆಮೇಲೆ ರವಿಕುಮಾರ್ ಒಂದಷ್ಟು ಸಜೆಷನ್ ಕೊಡ್ತಾ ಇದ್ರು, ಅವರು ಒಂದಷ್ಟು ಪತ್ರ ಎಲ್ಲ ಬರೆಯೋದಿಕ್ಕೆ. ಆಮೇಲೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಬೇಕು, ಎಲ್ಲಾ ಕಡೆಯೂ ನಾವು ಇದೇ ತರಹದ ಸಹಾಯ ಮಾಡೋದಕ್ಕಾಗೋದಿಲ್ಲ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ನಮ್ಮ ಸೈನಿಕರು ಅರೆಸ್ಟ್ ಆಗಿ ಅವರಿಗೆ ಬೇಲ್ ಕೊಡಿಸಲಾರದೆ, ಇಂಟ್ರಿಮ್ ಬೇಲ್ ಕೊಡಿಸಲಾರದೆ, ರೆಗ್ಯುಲರ್ ಬೇಲ್ ಕೊಡಿಸಲಾರದೆ ಒದ್ದಾಡಿರುವಂತಹ ಪ್ರಸಂಗಗಳು ಇದೆ. ಹಾಗಾಗಿ KRS ಪಕ್ಷದ ಸೈನಿಕರು ಹುಮ್ಮಸ್ನಿಂದ ನಾವು ನಮಗೆ ಬಿಡಿಸ್ಕೊಂಡ್ ಬರ್ತಾರೆ ಅಂತ ದಯವಿಟ್ಟು ಭಾವಿಸಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ವಿಶೇಷ ಸಂದರ್ಭಗಳಿರುತ್ತೆ, ಮತ್ತೆ ನಾವು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ನೆನ್ನೆನು ಇದು ಬೇರೆ ಎಲ್ಲೋ ಆಗೋದ್ರ ಬದಲಿಗೆ ಇಲ್ಲಿ ಮಾದನಾಯಕನಹಳ್ಳಿ ಬೆಂಗಳೂರಿನ ಪಕ್ಕದಲ್ಲಿ ಆಗಿದ್ರಿಂದಾಗಿ ಕೆಲವೊಂದೆಲ್ಲ ನಾವು ವ್ಯವಸ್ಥೆ ಮಾಡೋದಕ್ಕಾಗಿದೆ. ಮತ್ತೆ ನೆನ್ನೆ ಬಂದಿದ್ದಂತ ಅಡ್ವೊಕೇಟ್ ಯಾರು ಮಂಜುನಾಥ ಮತ್ತೆ ಶೇಷಾದ್ರಿ ಇವತ್ತಿದ್ದವರು ಶೇಷಾದ್ರಿ ಇವರೆಲ್ಲಾನು ಬೇಲ್ ಕೊಡ್ಸೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮತ್ತೆ ನಮ್ಮ ಹಿಂದಿನ ನಮ್ಮ ಲೀಗಲ್ ಸೆಲ್ ಅವ್ರ ಹೆಸರು ಹೇಳೋದು ಬೇಡ, ಅವರನ್ನು ಸಹ ಯಾರಿಗೆ ಮಾತಾಡಬೇಕು ಅವ್ರಿಗೆಲ್ಲ ಮಾತಾಡಿ ನ್ಯಾಯಾಂಗ ಬೆಂಬಲ ಏನ್ ಬೇಕು, ಏನಂತಾರೆ ಕಾನೂನು ಬೆಂಬಲ ಏನ್ ಬೇಕು ಅದನ್ನ ಕೊಟ್ಟಿದ್ದಾರೆ. ಇದನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದೀವಿ. ರಾತ್ರಿ ಹಿಂದಿನ ಸಲ ರಘು ಜಾಣಗೆರೆ ಸೇರಿದಂತೆ, ಶ್ರೀನಿವಾಸ ಮೂರ್ತಿ ಸೇರಿದಂತೆ ಒಂದು 6 ಜನ ಏನು ಆವಾಗ ಹೋಗಿದ್ರು. ಆವತ್ತು ರಾತ್ರಿ 12 ಗಂಟೆನಲ್ಲಿ ಬೆಂಗಳೂರಿನ ಕೋರಮಂಗಲದ ಜುಡಿಷಿಯಲ್ ಬ್ಲಾಕ್ ಅಲ್ಲಿ ಬೇಲ್ ಆಯ್ತು. ಅವತ್ತು ಬೇಲ್ಗೆ ನಮ್ಮ ಹತ್ರ ಯಾರು ಆ ರಾತ್ರಿ ಹೊತ್ತಲ್ಲಿ ಇಲ್ಲದೆ ಇದ್ದಾಗ ನನ್ನ ಶ್ರೀಮತಿ ಸುಪ್ರಿಯಾನೇ ಇವರಿಗೆಲ್ಲ ಬೇಲ್ ಕೊಟ್ಟಿರೋದು. ಹಾಗಾಗಿ ಯಾರು ತಪ್ಪಿಸ್ಕೊಂಡು ಹೋಗ್ಬೇಡಿ. ಇವತ್ತು ಯಾರು ಕೊಟ್ಟರು ಅವ್ರಿಗೂ ಇದು ಮಾಡ್ಬೇಡಿ. ಅವ್ರಿಗೂ ಜಾಮೀನು ಕೊಟ್ಟರು, ಯಾಕಂದ್ರೆ ಜಾಮೀನಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಕೆಲವೊಂದ್ಸಲ ಶ್ರೀನಿವಾಸ ಅವರಿಗೆ ಜಾಮೀನು ಕೊಡಬೇಕು. ಒಂದು ವಿಚಾರ ಹೇಳ್ಬೇಕು, ಜಾಮೀನು ಪೋಸ್ಟ್ ಮಾಡುವಾಗ ಕೆಲವೊಂದು ಸಂದರ್ಭ ಜಾಮೀನು ಕೊಡ್ಬೇಕಂತ ಯಾರಾದ್ರೂ ಬಂದಾಗ ಕೆಲವೊಂದು ಸಂದರ್ಭಗಳಲ್ಲಿ ಕ್ಯಾಶ್ ಬೇಲ್ಗೂ ಜಡ್ಜ್ ಒಪ್ಕೊಳ್ತಾರೆ. ಕೆಲವೊಂದ್ಸಲ ಇಲ್ಲ ಅಂದ್ರೆ ನಮ್ಮ ಇವ್ರ ಪರಿಚಯ ಅವರೇ ಕೊಡ್ಬೇಕು. ಅವರಲ್ಲಿ ಹೋಗಿ ಅವ್ರ ಹೆಸರುಗಳೆಲ್ಲ ಹೇಳ್ಬೇಕು. ಎಷ್ಟೋ ಸಲಕ್ಕೆ ಜಾಮೀನು ಅಂದ್ರೆ ಜಾಮೀನು ಇರುವಂತವ್ರು ಅವ್ರ ಹೆಸರಲ್ಲಿ ಪಾಣಿ ಇರ್ಲೇಬೇಕು ಮತ್ತೆ ವ್ಯಕ್ತಿಗಳು ಗೊತ್ತಿರ್ಬೇಕು. ಇದಕ್ಕೆ ಎಷ್ಟೋ ಸಂದರ್ಭದಲ್ಲಿ ದುರುಪಯೋಗ ಆಗ್ತಾ ಇದೆ. ಅವ್ರು ಗೊತ್ತಿಲ್ಲದೆ ಇದ್ರು ಒಂದು 2,000 ಕೊಟ್ಟರೆ ಯಾವನ ಕರ್ಕೊಂಡ್ಬಿಡ್ತಾನೆ, ಎಲ್ಲ ಗೊತ್ತು ಅಂದ್ಬಿಡ್ತಾರೆ. ಅದು ಒಂಥರ ಖಂಡಿತ ಬಂದಿದೆ. ಬೇರೆ ಬೇರೆ ತರದ ಅಕ್ರಮಗಳನ್ನ ಅದ್ರ ಬಗ್ಗೆ ಮಾತ್ರಲ್ಲ KRS ಪಕ್ಷದವ್ರು ಮಾಡಕ್ಕಾಗೋದಿಲ್ಲ. ಹಾಗಾಗಿ ಒಂದು ಜಾಮೀನು, ಮಧ್ಯಂತರ ಜಾಮೀನಾಗ್ಲಿ ರೆಗ್ಯುಲರ್ ಬೇಲ್ ಆಗ್ಲಿ ಆಗ್ಬೇಕು ಅಂದ್ರೆ ಅದೊಂದು ದೊಡ್ಡ ಪ್ರೊಸೀಜರ್ ಇದೆ. ಆ ಎಲ್ಲಾ ಪ್ರೊಸೀಜರ್ ಇವತ್ತು KRS ಪಕ್ಷ ತಿಳ್ಕೊಂಡಿದ್ದಾರೆ. ಬೇರೆ ಕಡೆ ಆದಾಗ್ಲೂ ಯಾವ್ಯಾವ್ದೋ ಕಾರಣಕ್ಕಾಗಿ ಬೇಲ್ ಆಗದೆ ಇರುವಂತ ಉದಾಹರಣೆಗಳು ನಮ್ಮಲ್ಲಿದೆ. ಆದ್ರೆ ಇದು ನೆನ್ನೆನೇ ಆಗ್ಬೇಕಾಗಿತ್ತು. ನನಗಂತೂ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬೇಸರ ಇದೆ, ನೆನ್ನೆ ರಾತ್ರಿ ಆಗದೆ ಇರೋದಕ್ಕೆ. ಆದ್ರೆ ಮತ್ತೆ ನಾನು ಇವತ್ತು ಬರ್ದಾಗೆಲ್ಲೋ ಹೇಳಿದ್ದೀನಿ, KRS ಪಕ್ಷದ ಸೈನಿಕರನ್ನ ಈ ಭ್ರಷ್ಟ ದುಷ್ಟ ವ್ಯವಸ್ಥೆಯ ಕಿರಾತಕರು ನೀವು ನಿಮ್ಮ ದುಷ್ಟಕ್ರಿಯೆಗಳಿಂದ ಮಣಿಸಲಾರಿರಿ.
ನಿಮ್ಮ ದುಷ್ಟ ಶಕ್ತಿ ಏನಿದೆ ಅದರಿಂದ ನೀವು KRS ಪಕ್ಷದ ಸೈನಿಕರ ಹೋರಾಟವನ್ನು ಹತ್ತಿಕ್ಕಲಾರಿರಿ. KRS ಪಕ್ಷವನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ನ್ಯಾಯ, ನೀತಿ, ಧರ್ಮದ ಅಸ್ತ್ರವನ್ನೇ ಬಳಸಬೇಕು. ಯಾವ ಅಸ್ತ್ರ? ನ್ಯಾಯ, ನೀತಿ, ಧರ್ಮದ ಅಸ್ತ್ರವನ್ನೇ ಬಳಸಬೇಕು. ಆ ಅಸ್ತ್ರ ನಿಮ್ಮಲ್ಲಿಲ್ಲ. ಯಾರ ಹತ್ರ ಇದೆ? ಯಾರ ಹತ್ರ ಇದೆ? ಯಾರು ನಮಗೇನು ಮಾಡುವರು? ಯಾರು ನಮಗೇನು ಮಾಡುವರು? ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ನಾಡಿಗೆ ನಾಡೇ ಹಿಂದಿರುವಾಗ ಕನ್ನಡ ನಮ್ಮುಸಿರಾಗಿರುವಾಗ ಯಾರು ಏನು ಮಾಡುವರು? ಇದನ್ನ KRS ಪಕ್ಷದ ಮೇಲೆ ಮೈಯೆಲ್ಲ ಮದ ತುಂಬಿಕೊಂಡು ರೋಷ, ವೇಷ, ಆವೇಶ, ಕ್ರೋಧ, ಮದ, ಮಾತ್ಸರ್ಯ ಇವೆಲ್ಲ ತುಂಬಿಕೊಂಡು KRS ಪಕ್ಷದವ್ರ ಮೇಲೆ ಕಿರಿಕಿರಿ ಮಾಡಬೇಕು ಅಂದ್ಕೊಂಡಿರುವಂತಹ ಅಧಮರು ಅರ್ಥ ಮಾಡ್ಕೊಳ್ಬೇಕು. ನಾನು ಇಲ್ಲಿ ತನಕ ನನಗೆ ಗೊತ್ತಿದ್ದಂಗೆ ನಾನು ಶಾಪ ಕೊಟ್ಟಿಲ್ಲ, ಆದ್ರೆ ನಾನು ಗಮನಿಸಿದಂಗೆ ನನಗೆ ಒಬ್ಬ ವೈಚಾರಿಕತೆಯನ್ನ ಉಸಿರಾಡುವಂತ ನನಗೇನೆ ಆಶ್ಚರ್ಯ ಆಗುವ ಹಾಗೆ KRS ಪಕ್ಷದವ್ರ ಮೇಲೆ ಸುಳ್ಳು ಕೇಸ್ ಹಾಕಿದವರು, KRS ಪಕ್ಷದವ್ರ ಮೇಲೆ ಹಲ್ಲೆ ಮಾಡಿದವರು ಯಾವನೂ ಉದ್ಧಾರ ಆಗಿಲ್ಲ. ನಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ಚೆನ್ನೈಗೆ ಹೊಡೆದವನಿಗೆ ಏನಾಗುತ್ತೋ ಬಿಡುತ್ತೋ ನಮಗ್ ಗೊತ್ತಿಲ್ಲ. ಅದ ಚೆನ್ನೈಗೆ ಏನ್ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಹೊಡೆದವಳಂತೂ ಜೀವಮಾನ ಪೂರ್ತಿ ನರಳ್ತಾಳೆ. ಹೌದು ಸರ್. ಇರ್ಲಿ, ಹಾಗಾಗಿ ನಿನಗೇನ್ ಮಾಡಿದ್ ನಿನಗೆ ನ್ಯಾಯ ಸಿಗುತ್ತೋ ಇಲ್ಲ ಹೇಳಕ್ಕಾಗಿಲ್ಲಪ್ಪ. ನನಗಾಗಿರೋದ್ರಲ್ಲಿ ನನ್ಗೆ ನ್ಯಾಯ ಸಿಕ್ಕಿಲ್ಲ. ಆದ್ರೆ ನಮ್ಗೆ ಅನ್ಯಾಯ ಮಾಡಿದವ್ರಿಗೆ ಮಾತ್ರ ಪ್ರಕೃತಿ ಪಾಠ ಕಲಿಸ್ತಾನೆ ಬಂದಿದೆ. ಹೌದು ಸರ್. ಏನಾದ್ರೂ ಇದ್ರೆ ಹೇಳೋಣ, ಹೋಗಿ ಎಲ್ಲಾನು ಟೀ ಕುಡಿಯೋಣ. ಧನ್ಯವಾದಗಳು. ಇನ್ನು ಸಾಕಷ್ಟು ಬೇರೆ ಕೆಲಸಗಳು ಇವರೆಲ್ಲರೂ ಇನ್ನೂ ಹೋಗಿ ಎಲ್ಲೋ ಒಂದ್ ಕಡೆ ಹೋಗ್ಬೇಕಾಗಿದೆ ಅವರೆಲ್ಲರೂ. ಹಾಗಾಗಿ ಬೇಗ ಮುಗಿಸಿ ಕಾಫಿ ಟೀ ಕುಡಿದು ಮುಂದಕ್ಕೆ. ನಮ್ದೊಂದು ಮಾತು, ಪರಪ್ನಗರದ ಪೊಲೀಸ್ನವ್ರಿಗೆ ನಮ್ಗೆ ವಂದನೆಗಳು ಹೇಳ್ತಾ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೊಂದು ಸೆಂಟ್ರಲ್ ಜೈಲ್ ಪೊಲೀಸ್, ಪರಪ್ನಗರ ಜೈಲು ಸಿಬ್ಬಂದಿ. ಮತ್ತೆ ನಮ್ಮ ಎಲ್ಲ ಸೈನಿಕರು ಈಗೆಲ್ಲ ಬಂದಿದ್ದೀರಾ. ನಮ್ಮ KRS ಪಕ್ಷದ ಎಲ್ಲ ಸೈನಿಕರು ಏನೇ ತೊಂದರೆ ಆಗ್ತಿದ್ರು 24 ಗಂಟೆ ಈ ರೀತಿ ಬಂದು ನಮಗೆ ಸಹಕಾರ ಕೊಟ್ಟಂತ ಧೈರ್ಯ ಇದೆ. ಅದಕ್ಕೆ ನಮ್ಗೆ ಹಿಂದೆ ನಮ್ಮ ಸರ್ವಜ್ಞವರು ಒಂದು ವಚನ ಹೇಳ್ತಾರೆ, ಈಡಂಗೆ ಹಿರಿತನ, ಮೂಡಂಗೆ ಗಿರಿತನ, ಮೂಡಂಗೆ ಗುರುತನ, ಮೂಡಂಗೆ ಗುರುತನ, ನಾಡ ನೀಚನಿಗೆ ದೊರೆತನ, ಕೊಟ್ಟರೆ ನಾಡೆಲ್ಲ ಕೆಡುವುದು ಸರ್ವಜ್ಞ ಅಂತ. ಈ ರೀತಿ ಭ್ರಷ್ಟ ಅಧಿಕಾರಿಗಳು ಏನು ನಾಡನ್ನು ಏನು ಉದ್ಧಾರ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನೆಲ್ಲ ಹೊಸ ಯೋಜನೆಗಳು ಮಾಡ್ತಾ ಇದೆ. ಯಾವ ಪೊಲೀಸರಾಗ್ಲಿ, ಯಾರ ದುಷ್ಟ ರಾಜಕಾರಣಿಗಳಾಗ್ಲಿ ಯಾರು ಏನು ಇಕ್ಸೋಕಾಗೋದಿಲ್ಲ, ಬಗ್ಸೋಕಾಗೋದಿಲ್ಲ. ನಮ್ಮ ನ್ಯಾಯ, ಸತ್ಯ, ಧರ್ಮ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಇದೇ ಸತ್ಯ. KRS ಪಕ್ಷದ ವೀರ ಸೇನಾನಿ ಚೆನ್ನಯ್ಯರಿಗೆ, KRS ಪಕ್ಷದ ವೀರ ಸೇನಾನಿ ರಘು ಜಾಣಗೆರೆ ಅವರಿಗೆ, KRS ಪಕ್ಷದ ವೀರ ಸೇನಾನಿ ವೆಂಕಟರಮಣರಿಗೆ, KRS ಪಕ್ಷದ ವೀರ ಸೇನಾನಿ ಶಿವಕುಮಾರ್ರಿಗೆ, KRS ಪಕ್ಷದ ವೀರ ಸೇನಾನಿ ಶಿವಕುಮಾರ್ ರೆಡ್ಡಿ ಅವರಿಗೆ, KRS ಪಕ್ಷದ ವೀರ ಸೇನಾನಿ ಶ್ರೀನಿವಾಸ ಮೂರ್ತಿ ಅವರಿಗೆ, ಎಲ್ಲಪ್ಪ ಇನ್ನೊಬ್ಬ ಸೇನಾನಿ ಶಶಿಧರ್, ವಿಶ್ವನಾಥ್, ಎಲ್ಲಪ್ಪ ಮುನಿರಾಜು, ಮುನಿರಾಜ್, KRS ಪಕ್ಷದ ವೀರ ಸೇನಾನಿಗಳಾದ ಶಶಿಧರ್, ಮುನಿರಾಜು, ವಿಶ್ವನಾಥರಿಗೆ, ಭ್ರಷ್ಟರೇ, ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಸಿರಿಗನ್ನಡಂ ಗೆಲ್ಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ. ಈಗಾಗಲೇ ಮಾತಾಡ್ಕೊಂಡು ಅಲ್ಲಿ ಬರ್ರ